ಮಾನ್ಯ ಸಭಾಪತಿಗಳಿಗೆ, ಮಾನ್ಯ ಸಚಿವರಿಗೆ ನಮ್ಮ ದೇಶದ ಭಗವದ್ಗೀತೆ ಅಷ್ಟೇ ಪಾವಿತ್ರತೆಯನ್ನು ಹೊಂದಿರುವಂಥ ಭಾರತದ ಸಂವಿಧಾನದ ಪುಸ್ತಕವನ್ನು ನಾನು ಈ ಸಂದರ್ಭದಲ್ಲಿ ತೋರಿಸಿ, ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತೀಯ ಪ್ರತಿಯೊಬ್ಬ ನಾಗರಿಕ ಪ್ರಜೆಗೆ ಕೊಟ್ಟಿರುವಂಥ ಒಂದು ಫಂಡಮೆಂಟಲ್ ರೈಟ್ ಸೆಕ್ಷನ್ 19A ಅಡಿಯಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಂತ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂಥದ್ದನ್ನ ನಮಗೆ ಯಾವುದೇ ಕಾನೂನು ಮೂಲಕ ಕೊಡಲಿಲ್ಲ, ಸಂವಿಧಾನದಲ್ಲೇ ನಮಗೆ ಅದನ್ನು ಅಡಕ ಮಾಡಿ ಕೊಟ್ಟಿದ್ದಾರೆ. ಒಂದು ದೇಶದ ಭಾರತ ದೇಶದ ಪ್ರಜೆ ಆದಂಥವರು ವಾಕ್ ಸ್ವಾತಂತ್ರ್ಯವನ್ನ ತಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನ ಮಾತುಗಳ ಮೂಲಕ ತಿಳಿಸುವಂಥದ್ದನ್ನ ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂಥದ್ದು ಹೆಸರಿನಲ್ಲಿ ತಿಳಿಸುವಂಥದ್ದು. ಇದು ಕೇವಲ ಭಾರತ ದೇಶದ ಸಂವಿಧಾನದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾರೆಲ್ಲವೂ ಕೂಡ ಪ್ರಜಾಪ್ರಭುತ್ವ ಎಕ್ಸೆಪ್ಟ್ ಕೆಲವು ರಾಷ್ಟ್ರಗಳು ಯಾರು ಡಿಕ್ಟೇಟರ್ಶಿಪ್ ನಡಿಯಲ್ಲಿ ತಮ್ಮ ರಾಜ್ಯಭಾರವನ್ನು ನಡೆಸ್ತಾ ಇದ್ದಾರೆ ಅಂತ ದೇಶಗಳನ್ನು ಹೊರತುಪಡಿಸಿದ್ರೆ ಜಗತ್ತಿನ ಬಹುತೇಕ 95 ಭಾಗ ಅಥವಾ 99 ಭಾಗ ದೇಶಗಳು ಇವತ್ತು ವಾಕ್ ಸ್ವಾತಂತ್ರ್ಯವನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಅಂತ ಕೆಲಸವನ್ನು ಮಾಡಿದರು. ಮಾನ್ಯ ಸಚಿವರು ಬಿಲ್ಲನ್ನ ವಿವರಣೆ ಮಾಡಬೇಕಾದ್ರೆ ಹೇಳಿದ್ರು, ಮನಸೋ ಇಚ್ಛೆ ಮಾತಾಡುವಂಥದ್ದು, ದ್ವೇಷವನ್ನ ಬಿತ್ತುವಂತ ಮತ್ತು ಸಮಾಜದ ಶಾಂತಿಯನ್ನ ಹದಗೆಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ವಿಷಯವನ್ನ ನಾವಿವತ್ತು ಈ ಬಿಲ್ಲಿಗೆ ಪೂರಕವಾಗಿ ಒಂದು ಸಮಾಜದಲ್ಲಿರುವಂತ ಒಂದು ಸಮಸ್ಯೆ ಅಂತ ತಗೊಂಡು ನಾವು ಬಂದಿದ್ದೇವೆ ಅಂತ ಮಾನ್ಯ ಸಚಿವರಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈಗ ಸಮಾಜಕ್ಕೆ ಯಾವುದು ಹಿತ ಯಾವುದು ಅಹಿತ, ಯಾರು ಯಾವುದನ್ನ ಮಾತಾಡಬೇಕು, ಅವರ ಸ್ಥಾನದಿಂದ ನಿಂತು ಹೇಳುವಂಥದಕ್ಕೆ ಯಾವ ವಿಷಯ ಸೂಕ್ತವಾಗಿರ್ಬೇಕು ಅನ್ನುವಂಥದ್ದನ್ನ ನಿರ್ಣಯ ಮಾಡುವಂತ ಅಧಿಕಾರ ಈ ಬಿಲ್ಲಿನ ಮೂಲಕ ಬಹುತೇಕ ಸಂಪೂರ್ಣವಾಗಿ ಸರ್ಕಾರನೇ ಅದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕಿದೆ. ಮಾಸ್ಟರ್ ಹಿರಣ್ಣಯ್ಯನವರು ಸಂದರ್ಭಕ್ಕೆ ಅನುಗುಣವಾಗಿ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಏನ್ ಬಂತೋ ಆ ಡೈಲಾಗ್ ಅನ್ನ ಡೆಲಿವರಿ ಮಾಡ್ತಾ ಇದ್ರು. ಅಂದ್ರೆ ಆ ಡೈಲಾಗ್ ಅನ್ನ ಡೆಲಿವರಿ ಮಾಡಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ತಗೋಬೇಕು, ಅದರಲ್ಲಿ ಬೇರೆ ಏನನ್ನೂ ಹೇಳೋಗಿಲ್ಲ. ನಾನು ಈ ರೀತಿಯ ಸಂಗತಿಗಳನ್ನ ಇದರಲ್ಲಿ ಯಥೇಚ್ಛವಾಗಿ ಹಾಕಿದ್ದಾರೆ. ಅಂದ್ರೆ ಇದರಲ್ಲಿ ಆಂಬಿಗ್ಯುಟಿಯಿಂದ ಕೂಡಿದೆ, ಕ್ಲಾರಿಟಿಗಳ ಕೊರತೆ ಇದೆ. ಹಾಗೇನೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ವ್ಯಕ್ತಪಡಿಸುವಂತ ಭಾವನೆಗಳಿಗೆ ಧಕ್ಕೆಯನ್ನ ತರ್ತಾ ಇದೆ. ನೀವೆಲ್ಲೋ ಒಂದ್ ಕಡೆ ಕಾನೂನನ್ನ ದ್ವೇಷ ಭಾಷಣ ಅಂತ ಮಾಡಕ್ ಹೋಗಿ ಮತ್ತೆ ದ್ವೇಷದ ಪ್ರತಿಬಂಧಕವನ್ನ ದ್ವೇಷ ಅಪರಾಧಗಳನ್ನ ತರಕ್ ಹೋಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪೂರ್ತಿ ಹರಣ ಮಾಡ್ತಾ ಇದ್ದೀರಿ. ಅಂದ್ರೆ ನೀವು ಸಮಸ್ಯೆಯ ಪರಿಹಾರವನ್ನ ಹುಡುಕೋ ಬದಲು ಸಮಸ್ಯೆಯ ಮೂಲಕ್ಕೆ ಕೊಡಲಿ ಪೆಟ್ಟನ್ನ ಕೊಡ್ತಾ ಇದ್ದೀರಿ ಅನ್ನುವಂಥದ್ದು ನಂದು ಸ್ಪಷ್ಟವಾದಂತ ಮಾತುಗಳಾಗಿದೆ. ಮತ್ತೆ ಇವರು ಮಾತನಾಡುವಂತ ಭರದಲ್ಲಿ ನಾವು ಹೇಳಿದ್ವಿ, ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಮಾಡಿರಬಹುದು. ಆ ವ್ಯಕ್ತಿಯನ್ನ ಹಿಡಿದು ನಾನು ಇತಿಹಾಸವನ್ನ ಹೇಳ್ತೀನಿ ಅಂದ್ರೆ, ಹಾಗಾದ್ರೆ ಇತಿಹಾಸದ ಬಗ್ಗೆ ನಾನೇನು ಮಾತನಾಡೋಗೆ ಇಲ್ವಾ? 1947ರಲ್ಲಿ ಏನಾಯ್ತು, 1857ರಲ್ಲಿ ಏನಾಯ್ತು, ನಾನು ಹೇಳೋ ಹಾಗಿಲ್ವಾ? ಅದು ನನಗೆ ರೆಸ್ಟ್ರಿಕ್ಷನ್. 1962 ಯುದ್ಧದಲ್ಲಿ ಏನಾಯ್ತು, ಆ ಯುದ್ಧದಲ್ಲಿ ಯಾಕೆ ಆ ಥರ ಆಯ್ತು, ಯುದ್ಧದಲ್ಲಿ ಯಾರಕ್ಕೆ ಸೋಲಾಯ್ತು, ಕಾರಣ ಕೊಡೋ ಹಾಗಿಲ್ವಾ? 1977ರ ಎಮರ್ಜೆನ್ಸಿ ಬಗ್ಗೆ ಮಾತನಾಡೋದು ನಾನು ನಂದೇ ಆದಂತ ರೀತಿಯಲ್ಲಿ ಅದನ್ನು ಅರ್ಥೈಸೋದು ಬೇಡವಾ? ಹಾಗೇನೆ ಈ ದೇಶದಲ್ಲಿ ನಾನಾ ರೀತಿ ನಡೆದಿದೆ. ಬೋಫೋರ್ಸ್ ಗಂಡೀಲಿಯಿಂದ ಹಿಡಿದು 108, ಅದನ್ನು ನಾನು ಎಲ್ಲೂ ಮಾತನಾಡೋ ಹಾಗಿಲ್ವಾ?